ಅನುಮೋದನೆ ಪ್ರಸ್ತಾವನೆ ಪ್ರಕಾರವಾಗಿ 220 kV ಏನು ನನ್ನ ತಾಲೂಕಿಗೆ ಅಲಾಟ್ಮೆಂಟ್ ಆಗಿದೆ. ಸುಮಾರು ಒಂದು 160 ಕೋಟಿಯಷ್ಟು 24 ಗಂಟೆ ಕರೆಂಟು ಸಪ್ಲೈಗೆ ಸಾಕಷ್ಟು ಸವಾಲುಗಳನ್ನ ನಾವು ಎದುರಿಸ್ತಾ ಇದ್ವಿ. ನಾನು ಖುದ್ದ ಮಿನಿಸ್ಟರ್ ಮೀಟ್ ಮಾಡಿ ತುಂಬಾ ಸಮಸ್ಯೆ ಕಾಣ್ತಾ ಇದೆ. ಬೇಕು ಅಂದಾಗ ಜಾಗ ಕುನುಬಂಡೆ ಜಾಗ ಒಂದು 14 ಎಕರೆ ಆಗಿತ್ತು. ಈಗ ಫಾರೆಸ್ಟ್ ಅವಾಂತರದಿಂದ ಗೌರ್ಮೆಂಟ್ಗೆ ಫಾರೆಸ್ಟ್ ಜಾಗ ಅಂತ ಹೇಳಿದ್ ಕಳಿಸಿ ನಮಗೆ ಕ್ಯಾನ್ಸಲ್ ಆಯ್ತು. ಆ ಅಮೌಂಟ್ ಹಂಗೆ ಇದೆ. ಈಗಾಗಲೇ ದುಗ್ಸಂದ್ರ ಹೋಬಳಿದಲ್ಲಿ ಜಾಗ ಹುಡುಕ್ತಾ ಇದೀವಿ. 24 ಅಥವಾ 48 ಗಂಟೆ ಒಳಗಡೆ ನಾನು ರಾತ್ರಿ AW ಎಲ್ಲ ಮಾತಾಡಿದ್ದೀನಿ, ನಾನು ಜಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದೇನಾದ್ರೂ ಬಂದ್ರೆ ಭವಿಷ್ಯ ಮುಳಬಾಗಿಲು ತಾಲೂಕಲ್ಲಿ 24 ಗಂಟೆ ಕರೆಂಟು ನಮ್ಗೆ ತೊಂದರೆ ಇರಲ್ಲ. ಇಲ್ಲಿ ನನಗೆ ಈ ಭಾಗದಲ್ಲಿ ಆಲಂಗೂರು ಮತ್ತು ನನಗೆ ಕಪ್ಪಲಮಡುಗು ಭಾಗದಲ್ಲಿ ಸಾಕಷ್ಟು ಫೋನ್ಸ್ ಬರ್ತಾ ಇತ್ತು. ನನಗೆ ಇದು ಕಮ್ಮಿ ಇದೆ, ಏನು ವೋಲ್ಟೇಜ್ ಕಮ್ಮಿ ಇದೆ ಅಂತ ಪಾಪ ತುಂಬಾ ಜನ ಫೋನ್ ಮಾಡಿ ನನಗೆ ಅವಾಲ್ ಸ್ವೀಕಾರ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾನು 220 kV ನಾನು ಜಾಗ ಕೊಟ್ಮೇಲೆ ಕೊಡಿದಂತೆ ಬೇಗ ನನಗೆ ಸಬ್ ಸ್ಟೇಷನ್ ಬೇಕು, ನನಗೆ ಒಡ್ಡಳ್ಳಿಗೆ ಒಂದು ಸಬ್ ಸ್ಟೇಷನ್ ಬೇಕು ಅಂದಾಗ ಇಮಿಡಿಯೇಟ್ ಜಾಗ ಹುಡುಕಿ ಈಗಾಗಲೇ 14 ಕೋಟಿ ಅಮೌಂಟ್ ಬಿಡುಗಡೆ ಆಗಿದೆ. ಸೊ ಈಗಾಗಲೇ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ಇದರದೊಂದು ಕಾರ್ಯ ಏನು ಅಂತಂದ್ರೆ 6 ಮಂತಲ್ಲಿ ಓಪನ್ ಆಗ್ಬೇಕು. ಇದು 6 ಮಂತಲ್ಲಿ ಓಪನ್ ಆಗಬೇಕು. ನಮಗೆ ಟೈಮ್ ಡೂಯಿಂಗ್ಗೆ 6 ಮಂತ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಾನು 3 ತಿಂಗಳಿಂದ ನಾನು ಡೇಟ್ ಕೊಟ್ಟಿರಲಿಲ್ಲ, ಕೆಲವು ಕಾರಣದಿಂದ ಡೇಟ್ ಕೊಟ್ಟಿರಲಿಲ್ಲ. ಅದಕ್ಕೆ ಇವತ್ತು ನಾನು ಪೂಜೆ ಮಾಡಿಕೊಟ್ಟಿದ್ದೀನಿ. ಈಗಾಗಲೇ ಇನ್ನೊಂದು ಸುದ್ದಿ ಏನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಂದ ನನಗೆ 7 ಹಾಸ್ಪಿಟ್ಲು ನಾನು ತಂದಿದ್ದೀನಿ. 75 ಲಕ್ಷ. ಅದು ಆಯುಷ್ಮಾನ್ ಭವ ಅಂತ. ಅಲ್ಲಿ ಒಂದು ಸ್ಕೀಮ್ ಏನಂತಂದ್ರೆ ಕೆಳಗಡೆ ಹಾಸ್ಪಿಟ್ಲು ಮೇಲೆ ಕ್ವಾರ್ಟರ್ಸ್, ಅಲ್ಲೇ 24 ಗಂಟೆ ಡಾಕ್ಟರ್ ಇರ್ತಕ್ಕಂಥ 7 ಊರಿಗೆ ನಾನು 7 ಹೆಡ್ ಕ್ವಾರ್ಟರ್ಗೆ ನಾನು ಹಾಸ್ಪಿಟ್ಲ್ ಹಾಕೊಂಡ್ಬಂದಿದ್ದೀನಿ. ಸೊ ನಾಳೆಯಿಂದ ಅದನ್ನ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 2 ಡೇಸ್ ಅಲ್ಲಿ ಮುಗಿಸ್ಕೊಟ್ಟು ಅದ್ರ ವಹಿವಾಟ ಅಂತಂದ್ರೆ 6 ತಿಂಗಳಲ್ಲಿ ಓಪನ್ ಆಗಬೇಕು. ಅದು ಕೂಡ 6 ತಿಂಗಳು ಓಪನ್ ಆಗಬೇಕು. ಇದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಯಾಕಂತಂದ್ರೆ ಪಾಪ ಹಳ್ಳಿಗಾಡಿಂದ ಬರ್ತಕ್ಕಂಥ ಏನ್ ಹಾಸ್ಪಿಟ್ಲ್ 24 ಗಂಟೆ ಸರ್ವಿಸ್ ಸಿಗ್ತಾ ಇಲ್ಲ. ಸೊ ಅದರಿಂದ 7 ಹಳ್ಳಿಗಳಲ್ಲಿ ಒಂದು 24 ಅವರ್ ಹಾಸ್ಪಿಟ್ಲು, ಕೆಳಗಡೆ ಮೇಲೆ ಡಾಕ್ಟರ್, ಕೆಳಗಡೆ ಹಾಸ್ಪಿಟ್ಲು. ಅದು 24 ಗಂಟೆ ಆ ಡಾಕ್ಟರ್ ಅಪಾಯಿಂಟ್ ಆಗೋದು ಹೆಂಗಿರ್ತದೆ ಅಂತಂದ್ರೆ ಅಲ್ಲೇ ಉಳ್ಕೊಬೇಕು, ಅಲ್ಲೇ ಉಳ್ಕೊಬೇಕಂತ ಅಪಾಯಿಂಟ್ ಆಗ್ತದೆ. ಇದು ನನಗೆ ತುಂಬಾ ಖುಷಿ ಕೊಡ್ತಕ್ಕಂಥ ವಿಷಯ. ಯಾಕಂದ್ರೆ ರೈತರು ಒಂದ್ ಕಡೆ ಕರೆಂಟ್ ಇಲ್ಲ ಅಂತ, ಬಡಬಗರು ಒಂದ್ ಕಡೆ ಹಾಸ್ಪಿಟಲ್ ಸರ್ವಿಸ್ ಇಲ್ಲ ಅಂತ. ಸೊ ಅದರಿಂದ ಲಂಗಡಿದಲ್ಲಿ 100 ಬೆಡ್ ಹಾಸ್ಪಿಟ್ಲ್, ಮಕ್ಕಳದ ಹಾಸ್ಪಿಟ್ಲು, ಅಲ್ಲಿ ಸಿಟಿ ಹಾಸ್ಪಿಟ್ಲು, ತಾಯ್ದೂರು ಒಂದು ಹಾಸ್ಪಿಟ್ಲು, ಹಾಗೂ 7 ಹಾಸ್ಪಿಟ್ಲು. ಇದು ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಇಬ್ರದ್ದು ಒಪ್ಪಿಸಿ ಅಮೌಂಟ್ ತಂದು ಹಾಕೊಂಡ್ಬಂದಿದ್ದೀನಿ. ಆದಷ್ಟು ಬೇಗ ಪೂಜೆ ಮಾಡ್ಕೊಡ್ತೀನಿ. ಸೊ ಇನ್ನು 48 ಪೂಜೆಗಳು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. 48 ಪೂಜೆಗಳು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಸುಮಾರು ಊರುಗಳಲ್ಲಿ ಪೂಜೆಗಳೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಸುಮಾರು 18 ರೋಡ್ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ನಾಳೆಯಿಂದನೇ ಅದನ್ನೆಲ್ಲ ಚಾಲ್ತಿ ಮಾಡಿ ಒಂದೊಂದು ಊರಿಗೆ ದಿನಕ್ಕೆ ಒಂದು 5 ನೈಟ್ಗೆ 5 ಹಳ್ಳಿ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮನ ಮ್ಯಾಕ್ಸಿಮಮ್ ಜೂನ್ ಮತ್ತು ಜುಲೈ ತಿಂಗಳಲ್ಲಿ 48 ಕಾರ್ಯಕ್ರಮ ಮುಗಿಸಿ ಈಗ ಬರ್ತಕ್ಕಂಥ ಏನ್ ಮೊನ್ನೆ ಅನುದಾನ ಬಂದಿದೆ, ಏನು ಮೊನ್ನೆ ಸೆಷನಲ್ಲಿ ಮೊನ್ನೆ ಇದರಲ್ಲಿ ಇದು ಇವಾಗ ಬಿಡುಗಡೆ ಆಗ್ತದೆ. ಈ 1 ವರ್ಷ 2 ವರ್ಷದಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಅಭಿವೃದ್ಧಿಗೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸೊ ಇವತ್ತು ಸಾಕಷ್ಟು ಜನ ನನ್ನ ಜೊತೆ ನಾಯಕರು ಸೊ ಅಂದ್ರೆ ನನಗೆ ಸಾಕಷ್ಟು ಪ್ರಯತ್ನ ಪಟ್ಟು ನಮ್ಗೆ ಎಷ್ಟು ಅನುದಾನ ಆಗುತ್ತೆ KGFಗೆ ಮತ್ತು ಬಂಗಾರಪೇಟೆಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಏನೂ ಇಲ್ಲ, ನಮ್ಮಲ್ಲಿ ಅನುದಾನ ಏನಿಲ್ಲ. ಬಹುಶಃ ಇವತ್ತು ನೂತನ ಪದಗ್ರಹಣ ಮಾಡ್ತಕ್ಕಂಥ DK ಶಿವಕುಮಾರ್ ಅವರು, ಬಹುಶಃ ಅವರು ಕೂಡ ಬಾಟಮ್ ಇಂದ ಬಂದಿರತಕ್ಕಂಥ ವ್ಯಕ್ತಿಗಳು. ನನ್ನಂತ ಶಾಸಕರು ನೋವು ಅರ್ಥ ಆಗುತ್ತೆ ಅನ್ಕೊಂತೀನಿ. ಬಹುಶಃ ಮುಂದಿನ ದಿವಸ ನಮ್ನೆಲ್ಲ ಕರೆದು ಒಂದು ವಿಶ್ವಾಸ ತಗೊಂತಾರಂತ ನಂಬಿಕೆ ನನಗಿದೆ ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಅಧಿಕಾರ ಇದ್ದವ್ರಿಗೆ ಒಂದು ಅನುದಾನ, ಅಧಿಕಾರ ಇಲ್ದವ್ರಿಗೆ ಒಂದು ಅಧಿಕಾರವನ್ನು ಮಾಡ್ತಾ ಇದ್ದಾರೆ, ಆ ತಾರತಮ್ಯ. ಸೊ ಅದರಿಂದ ಆದಷ್ಟು ಬೇಗ ಇದು ನೆರವೇರುತ್ತೆ ಅನ್ನೋ ಆಸೆ ನನಗಿದೆ. ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ನನ್ನ ಕಡೆಯಿಂದ ಶುಭಾಶಯಗಳನ್ನ ನಾನು ಹಾರೈಸ್ತೀನಿ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಅವರು, ಯಾಕಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ, ನಮ್ಮೆಲ್ರಿಗೂ ಈಗ ಮುಖ್ಯಮಂತ್ರಿ ಅವರು. ಅವ್ರಿಗೆ ಆದಷ್ಟು ಬೇಗ ಒಳ್ಳೇದಾಗಿ ಅವ್ರ ಕನಸು ನನ್ನ ನೆನೆಸಿರ್ಲಿ ಅಂತ ನಾನು ಬಯಸ್ತಾ, ಸಾಕಷ್ಟು ವರ್ಕ್ಗಳು ಪೆಂಡಿಂಗ್ ಇದಾವೆ. ಸೊ ಇವತ್ತಿಂದ ಚಾಲನೆ ಕೊಟ್ಟು ಆದಷ್ಟು ಬೇಗ ಅದು ಕಂಪ್ಲೀಟ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅದು ನನ್ನ ಲಿಸ್ಟ್ ಇದೆ, ನಾನು ಕೊಡ್ತೀನಿ. ಈ ಕಡೆ ದುಗ್ಸಂದ್ರದಲ್ಲಿ 2 ಮತ್ತು ಬೈರ್ಕೂರು 2, ಈ ಕಡೆ ಎಲ್ಲ ಕಡೆ ಹಾಕೊಂಡ್ಬಂದಿದ್ದೀನಿ. ಇನ್ನು 14 ಕೊಟ್ಟಿದ್ದೀನಿ ಬೇಕೇ ಬೇಕು ಅಂತ. ಇದನ್ನ ಮುಗಿಸಿ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 7 ಹಾಸ್ಪಿಟ್ಲು ಬಾರ್ಡರ್ ಇದೆ, ಎಲ್ಲ ಕಡೆನೂ ಕವರ್ ಮಾಡಿದ್ದೀನಿ. ನನಗೆ ಎಲ್ಲೆಲ್ಲಿ ನೋವು ಎಲ್ಲೆಲ್ಲಿ ಇದು ಬಂದಿದೆ, ಏನೋ ಸಮಸ್ಯೆಗಳು ಬಂದೆ, ಎಲ್ಲ ಕಡೆ ನಾನು ಕವರ್ ಮಾಡ್ಕೊಂಡ್ ಬಂದಿದ್ದೀನಿ. ಅಮೌಂಟ್ ಬಿಡುಗಡೆ ಆಗಿದೆ, ಕಾಂಟ್ರಾಕ್ಟರ್ ಅದು ಬಂದಿದ್ದಾರೆ. ಸೊ ಆದಷ್ಟು ಬೇಗ ನಾಳೆಯಿಂದಾನೇ ಅದನ್ನ ಪೂಜೆ ಫಿಕ್ಸ್ ಮಾಡಿ ನಾನು ಮುಗಿಸ್ಕೊಡ್ತೇನೆ. ನಿಮ್ಮ ಮುಖಾಂತರನೇ ಅದನ್ನ ನಾನು ಮುಗಿಸ್ಕೊಡ್ತೇನೆ. ಇವತ್ತು ನನ್ನ ಜೊತೆ ಎಲ್ಲ ನಾಯಕರು ಕೂಡ ಭಾಗವಹಿಸಿದ್ದಾರೆ. ನಮ್ಮ ಆನಂದ್ ರೆಡ್ಡಿ ಅವರು, ಪ್ರಕಾಶ್ ಅವರು, ನಮ್ಮ ರುಪ್ಪಣ್ಣವರು, ನಮ್ಮ ಮುಳ್ಳಿ ಅವರು, ನಮ್ಮ NRS ಅವರು, ನಮ್ಮ ಜಗದೀಶ್ ಅವರು, ನಮ್ಮ ಸಿದ್ದು ಅವರು, ನಮ್ಮ ಡೆಕ್ಕನ್ ಸೀನಪ್ಪ ಅವರು, ನಮ್ಮ ಲಕ್ಷ್ಮಣ ಅವರು, ನಮ್ಮ ಭೋಗೇಶ್ ಅವರು, ಸೊ ನಮ್ಮ ಶ್ರೀನಿವಾಸ್ ಜತ್ತಿ ಶ್ರೀನಿವಾಸ್ ಅವರು,
ನಮ್ಮ ಯಾರು ಹಿಂದೆ ಇದೆ ನಮ್ಮ ಯಾಕೆ ಶಂಕರಪ್ಪನಾಕ ಹಿಂದಿಂದ ಹೋಗ್ಬಿಟ್ಟು ಯಾಕೆ ಗೊತ್ತಿಲ್ಲ. ಶಂಕರಪ್ಪನವರು, ನಮ್ಮ ಶ್ರೀರಾಮಣ್ಣವರು, ನಮ್ಮ ಕವತ್ನಲ್ಲಿ ಮುನ್ಸಾಮ್ ಗೌಡ್ರು, ನಮ್ಮ ಶ್ರೀನಾಥ್ ಅವರು, ನಮ್ಮ ಕೇಶವ್ ರೆಡ್ಡಿ ಅವರು, ನಮ್ಮ ಕಾಡೆನಳ ಅಶೋಕ್ ಅವರು, ಸೊ ಎಲ್ಲರೂ ಭೋಗೇಶು ಎಲ್ಲರೂ ಭಾಗವಹಿಸಿದ್ದಾರೆ. ನಿಮ್ಗೆಲ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಇರ್ತಕ್ಕಂಥ 2 ವರ್ಷದ ಅವಧಿಯಲ್ಲಿ ನೀವು ಯಾವ ನಂಬಿಕೆ ಇಟ್ಟು ನನಗೆ ಕರ್ಕೊಂಡ್ ಬಂದಿದ್ರಿ, ಶಾಸಕನಾಗಿ ಮಾಡಿದಿರಿ, ಖಂಡಿತವಾಗ್ಲೂ ಅದನ್ನ ವಿಶ್ವಾಸ ಉಳಿಸ್ಕೊಂಡಿರ್ತೀವಿ ಅಂತ ನಂಬಿಕೆ ನನಗಿದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ.